4 ತಿಂಗಳ ಹಿಂದೆ ಕೆಎಂಎಫ್ ಅಮೂಲ್ ವಿಲೀನ ಮಾಡ್ತೀವಿ ಅಂದಿದ್ರು ಅಮಿತ್ ಶಾ. ಈಗ ಕೆಎಂಎಫ್ಗೆ ಅಂತಿಮ ಮೊಳೆ ಹೊಡೆಯೋ ಕೆಲಸ ಆಗ್ತಿದೆಯಂತೆ. ನಂದಿನಿಗೆ ಅಮೂಲ್ ಹುಳಿ ಹಿಂಡಿ ಹೇಗೆಲ್ಲ ಹಾಲಾಹಲ ಸೃಷ್ಟಿಸ್ತಿದ್ದಾರೆ ತೋರಿಸ್ತೀವಿ ನೋಡಿ. ರಾಜ್ಯದ ಲಕ್ಷಾಂತರ ರೈತರ ಜೀವನಾಡಿ, ಕೋಟ್ಯಾಂತರ ಜನರಿಗೆ ಕ್ಷೀರಧಾರೆ ಹರಿಸುತ್ತಿರುವ ಕಾಮಧೇನು, ಹಸಿದ ಮಕ್ಕಳ ಹೊಟ್ಟಿಗೆ ಕ್ಷೀರ ಭಾಗ್ಯ ನೀಡುತ್ತಿದೆ ನಂದಿನಿ. ದೇಶ ಕಾಯುವ ಸೈನಿಕರಿಗೂ ಗಡಿವರೆಗೂ ತಲುಪಿ ವೀರಯೋಧರಿಗೆ ಶಕ್ತಿ ತುಂಬುತ್ತಿರೋದು ನಂದಿನಿ. ನೂರಾರು ಸುಪ್ರಸಿದ್ಧ ದೇವಸ್ಥಾನಗಳ ಪವಿತ್ರ ಪ್ರಸಾದ ತಯಾರಿಕೆಗೂ ನಂದಿನಿ ತುಪ್ಪವೇ ಬೇಕು. ಇಂಥದ್ದೊಂದು ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಕೆಎಂಎಫ್ ಒಕ್ಕೂಟ ವ್ಯವಸ್ಥೆ ಮೇಲೆ ಈಗ ಗುಜರಾತ್ ಮೂಲದ ಅಮೂಲ್ ಕಂಪನಿ ಲಗ್ಗೆ ಹಾಕ್ತಿರೋದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಕೆಎಂಎಫ್ ಜೊತೆ ಅಮೂಲ್ ವಿಲೀನ ಆಗುತ್ತೆ. 30/12/2022 ಅಮಿತ್ ಶಾ ಕೊಟ್ಟ ಹೇಳಿಕೆ. अमूल नंदिनी दोनों इकट्ठा होकर कर्नाटक के हर गांव में प्राइमरी डेयरी हो, इस दिशा में काम करेंगे और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं हो. ಅವತ್ತು ಅಮಿತ್ ಶಾ ಅವರೇ ಕೊಟ್ಟ ಹೇಳಿಕೆ ಈಗ ರಾಜ್ಯದಲ್ಲಿ ಹಂತ ಹಂತವಾಗಿ ಅಮೂಲ್ ಬೆಳವಣಿಗೆಗೆ ಕಾರಣ ಅನ್ನೋದು ಕಾಂಗ್ರೆಸ್ ನೇರ ಆರೋಪ. ಕೆಎಂಎಫ್ ಸಂಸ್ಥೆ ಲಾಭದಾಯಕ ಸಂಸ್ಥೆ ಆಗಿತ್ತು. ಇತ್ತೀಚೆಗೆ ಕೆಎಂಎಫ್ ಉತ್ಪನ್ನಗಳ ಕೊರತೆ ಹೆಚ್ಚಾಗಿದೆ. ಹಾಲು, ಪೇಡ, ತುಪ್ಪ ಉತ್ಪಾದನೆ ಪ್ರಮಾಣ ಕುಸಿಯುತ್ತಿದೆ. ನಂದಿನಿ ಉತ್ಪನ್ನಗಳ ಜಾಗದಲ್ಲಿ ಅಮೂಲ್ ಮಾರಾಟ ಆಗ್ತಿದೆ. ಕೆಎಂಎಫ್ ಹೆಸರಲ್ಲಿ ಅಮೂಲ್ ಉತ್ಪನ್ನ ಹೇರಿಕೆ ಆಗ್ತಿದೆ. ಕೆಲವೇ ದಿನಗಳಲ್ಲಿ ನಂದಿನಿ ಬ್ರ್ಯಾಂಡ್ಗಳನ್ನ ಅಮೂಲ್ಗೆ ಮಾರುವ ಹುನ್ನಾರ ಅನ್ನೋದು ಕಾಂಗ್ರೆಸ್ ನೇರ ಆರೋಪ. ಇವತ್ತು ಬೆಳಗ್ಗೆ ನಾನು ಹೇಳಿದ್ದೀನಿ, ನಂದಿನಿ ನಮ್ಮೋಳು, ನಮ್ಮ ಹಾಲು, ನಮ್ಮ ರೈತರು 78 ಲಕ್ಷ ಜನ ರೈತಿದ್ದಾರೆ. ನಮ್ಮ ಮನೆ, ನಮ್ಮ ಹೊಟ್ಟೆ ಹಸಿದೆ. ನಮ್ಮ ಹೊಟ್ಟೆ ಹಸಿದನ್ನ ತುಂಬಿಸೋತ್ತ ಕೆಲಸ ಮಾಡಿ ನಮ್ಮ ಮೇಲೆ ಹೇರ್ಬೇಡಿ. ನಮ್ಮ ನಂದಿನಿನ ನಾವು ಬೆಳೆಸಬೇಕು. ನಮ್ಮ ರೈತರ ಹಾಲನ್ನ ನಾವು ಸಹಾಯ ಮಾಡಬೇಕು. ಕಾಂಗ್ರೆಸ್ನವರು ಬರೀ ಆರೋಪ ಮಾಡುತ್ತಿಲ್ಲ. ತನ್ನದೇ ಸಾಮಾಜಿಕ ಜಾಲತಾಣಗಳಲ್ಲೂ ಬಿಜೆಪಿ ಮರ್ಯಾದೆಯನ್ನ ಮೂರಾಬಟ್ಟೆ ಹರಾಜಾಗ್ತಿದೆ. ಬಿಜೆಪಿಯಂತಹ ದ್ರೋಹಿ ಸರ್ಕಾರ ಬೊಮ್ಮಾಯಿಯಂತಹ ಪೇಲವ ಸಿಎಂ ಪಡೆದಿದ್ದು ಕರ್ನಾಟಕದ ದೌರ್ಭಾಗ್ಯ ಅಂತ ಟ್ವೀಟ್ ಹಾಕಿದೆ. ಬೊಮ್ಮಾಯಿಯವರೇ ನಂದಿನಿಯ ತಲೆ ಕಡಿಯಲು ಸುಪಾರಿ ಪಡೆದಿದ್ದು ದುರಂತ. ನಂದಿನಿಯನ್ನ ನಂಬಿದ ರಾಜ್ಯದ ರೈತರ ಹಿತ ನಿಮಗೆ ಬೇಡವೇ ಅಂತ ಪ್ರಶ್ನಿಸಿದೆ. ನಂದಿನಿಯನ್ನು ಅಮೂಲ್ನಲ್ಲಿ ವಿಲೀನ ಮಾಡುತ್ತೇವೆ ಎಂದರೂ ಸಮರ್ಥನೆ, ಮೊಸರಿಗೆ ದಹಿ ಎಂದರೂ ಸಮರ್ಥನೆ, ನಂದಿನಿಯನ್ನ ಮುಳುಗಿಸುವ ಷಡ್ಯಂತ್ರ ನಡೆದರೂ ಸಮರ್ಥನೆ, ಹಿಂದಿ ಹೇರಿಕೆಗೂ ಸಮರ್ಥನೆ. ಹ್ಯಾಶ್ಟ್ಯಾಗ್ ಕರ್ನಾಟಕ ವಿರೋಧಿ ಬಿಜೆಪಿ ಅಂತ ಟ್ವೀಟ್ ಹಾಕಿದೆ. ಅಮೂಲ್ ಪ್ಲಸ್ ನಂದಿನಿ ವಿಲೀನ ಎಂದ್ರು. ಮೊಸರಿಗೆ ಹಿಂದಿಯ ದಹಿ ಇರಲೇಬೇಕು ಎಂದ್ರು. ಕೆಎಂಎಫ್ಗೆ ಹಾಲು ನೀಡುವ ರೈತರಿಗೆ 5 ರಿಂದ 6 ತಿಂಗಳಿಂದ ಸಹಾಯಧನ ನಿಲ್ಲಿಸಿದ್ರು. ಉದ್ದೇಶಪೂರ್ವಕವಾಗಿ ನಂದಿನಿ ಉತ್ಪನ್ನಗಳ ಕೊರತೆ ಸೃಷ್ಟಿಸಿದ್ರು. ಈಗ ಅಮೂಲನ್ನ ಕರ್ನಾಟಕಕ್ಕೆ ತಂದು ಬಿಟ್ರು. ನಂದಿನಿಯ ಕೆಚ್ಚಲು ಕೊಯ್ಯುತ್ತಿದೆ ಬಿಜೆಪಿ ಅಂತ ಪೋಸ್ಟ್ ಹಾಕಿದೆ ಕಾಂಗ್ರೆಸ್. ಇನ್ ದಿ ಕಂಟ್ರಿ ನೆಕ್ಸ್ಟ್ ಟು ಅಮೂಲ್ ಈಸ್ ನಂದಿನಿ. ವೈ ವೆನ್ ದಿ ನಂದಿನಿ ಈಸ್ ದೇರ್, ವೈ ಯು ಹ್ಯಾವ್ ಟು ಗೋ ಫಾರ್ ಅಮೂಲ್? ಡೋಂಟ್ ಕ್ಯಾಂಪೇನ್ ಫಾರ್ ಅಮೂಲ್. ಇಲ್ಲ, ನಂದಿನಿ ನೋಡಿ ಒಂದು ಇಡೀ ಕರ್ನಾಟಕದ ಮನೆ ಮಾತಾಗಿದೆ. ಅದನ್ನ ಯಾರು ಕೂಡ ಬೀಟ್ ಮಾಡ್ಲಿಕ್ಕೆ ಆಗೋಲ್ಲ. ನಂದಿನಿ ಉಳಿಯಾಗಿ ಉಳಿತಿದ್ರೆ ಅದನ್ನ ಯಾರು ಕಾಂಪಿಟ್ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಕರ್ನಾಟಕದ ಒಂದು ಹೆಮ್ಮೆಯ ಬ್ರ್ಯಾಂಡ್ ಅದು. ಕೆಎಂಎಫ್ ಸಂಸ್ಥೆಯನ್ನ ಗುಜರಾತ್ನ ಅಮೂಲ್ ಕಂಪನಿಗೆ ಅಡ ಇಡ್ತಿದ್ದೀರಾ ನಿಜಾನ ಸಾರ್ ಅಂತ ಕಾಂಗ್ರೆಸ್ನವರು ಕೇಳಿದ್ರೆ ಸಿಎಂ ಬೊಮ್ಮಾಯಿ ಅವರು ಇಲ್ಲ ಅಂತಾರೆ. ನಂದಿನಿ ಈಸ್ ಎ ನ್ಯಾಷನಲ್ ಬ್ರ್ಯಾಂಡ್. ಕರ್ನಾಟಕ ಸೀಮಿತ ಅಲ್ಲ, ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಂದಿನಿ ಬ್ರ್ಯಾಂಡನ್ನು ಮಾಡಿದ್ದೇವೆ. ಹಾಲು ಉತ್ಪಾದನೆ ಹೆಚ್ಚಾಗುವಂಥದ್ದು ಮತ್ತು ಅದಕ್ಕೆ ಪ್ರೋತ್ಸಾಹಧನ ಕೊಟ್ಟಿದ್ದು ನಾವು. ಆದ್ದರಿಂದ ನಮ್ಮ ನಂದಿನಿ ಬ್ರ್ಯಾಂಡ್ ನಂಬರ್ 1 ಆಗ್ತದೆ ಸ್ವಲ್ಪ ದಿವಸದಲ್ಲಿ. ಈ ಅಮೂಲನ್ನು ರಾಜಕೀಕರಣಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಎಲ್ಲರಿಗೂ ರಾಜಕಾರಣ ನೋಡ್ತಾ ಇದ್ದಾರೆ. ಅಮೂಲ್ಗೆ ಅಡವಿಟ್ಟು ಹಣ ಮಾಡ್ತಾವ್ರೆ. ಸರ್ಕಾರದ ಮೇಲೆ ಎಚ್ಡಿಕೆ ಗಂಭೀರ ಆರೋಪ. ಕೆಎಂಎಫ್ ಹಾಲು ಒಕ್ಕೂಟವನ್ನೇ ಮುಚ್ಚಿ ಹಾಕಲು 3ನೇ ಹಂತದಲ್ಲಿ ಸಂಚು ನಡೆಯುತ್ತಿದೆ. ಕೆಎಂಎಫ್ನ ಪ್ರಮುಖ ಅಧಿಕಾರಿಗಳೇ ಶಾಮೀಲಾಗಿದ್ದು ದುಡ್ಡು ಹೊಡೆಯೋ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ನೇರ ಆರೋಪ. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕೆಎಂಎಫ್ನ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರೇ ಎಲ್ಲಿ ದುಡ್ಡು ಹೊಡಿಬೇಕಷ್ಟೇ. ಅವ್ರಿಗೆ ಅದು ಬಿಟ್ಟು ಕೆಎಂಎಫ್ ಮೇಲೆ ಆಗ್ತಕ್ಕಂಥ ದಾಳಿ ಏನು ನಡೀತಿದೆ ಈಗ, ಅದು ಪರಿಜ್ಞಾನ ಇಲ್ಲ. ಇದು ಇನ್ನೊಂದು ಗುಜರಾತ್ ಮಾಡಿ ಕೆಎಂಎಫ್ ಮುಚ್ಚಿ ಅಮೂಲ್ ಮಾಡೋಕ್ಕಾಗಲ್ಲ. ರಾಜಕಾರಣ ಏನೇ ಇರಲಿ, ಕೆಎಂಎಫ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಪ್ರಮುಖರನ್ನ ಕೇಳಿದ್ರೆ ಹೌದು ಅಮೂಲ್ ಹೇರಿಕೆ ಆಗ್ತಿದೆ, ಕೆಎಂಎಫ್ ಮುಚ್ಚುವ ಹುನ್ನಾರ ನಡೀತಿದೆ ಅಂತಾರೆ. ಜೊತೆಗೆ ಕನ್ನಡಪರ ಸಂಘಟನೆಯವರು ಕೆಎಂಎಫ್ ತಂಟೆಗೆ ಬಂದ್ರೆ ಹುಷಾರಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು.
ಇವತ್ತು ನಂದಿನಿ ಬ್ರ್ಯಾಂಡ್ ಅಂದರೆ ಅದಕ್ಕೆ ಆದ ಒಂದು ಹೆಸರಿದೆ. ಇವತ್ತು ಅಮೂಲ್ ಗುಜರಾತಲ್ಲಿ ತಯಾರಾಗುವಂಥ ಅಮೂಲ್ ಏನಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಮಾರಾಟ ಮಾಡೋದು ಮತ್ತು ನಂದಿನಿ ಬ್ರ್ಯಾಂಡಿಗೆ ಧಕ್ಕೆ ತರುವಂಥ ಒಂದು ಹೇಳಿಕೆಗಳನ್ನು ಇವತ್ತು ಗುಜರಾತಿನ ನಾಯಕರು ಮತ್ತು ಕೇಂದ್ರದ ಮಂತ್ರಿಗಳಾದ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದ ಜನತೆ ಸಹಿಸೋದಿಲ್ಲ. ಇದನ್ನ ಗುಜರಾತ್ ಮೂಲದ ಅಮೂಲ್ ಇವತ್ತು ನಂದಿನಿಯನ್ನ ಮುಗಿಸ್ಲಿಕ್ಕೆ ಹೊರಟಿದೆ. ಕನ್ನಡಿಗರು ಈ ಕೂಡಲೇ ನಾವೆಲ್ಲ ಇದನ್ನ ತೀವ್ರವಾಗಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಅಮೂಲ್ ಸಂಸ್ಥೆಯನ್ನ ಕರ್ನಾಟಕದಿಂದ ಓಡಿಸುವಂತ ಕೆಲಸವನ್ನ ಕನ್ನಡಿಗರು ಮಾಡಬೇಕಾಗಿದೆ. ಕೆಎಂಎಫ್ ಸಂಸ್ಥೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸ್ಥಾಪಿಸಿದ ಸಂಸ್ಥೆ. ಆದರೆ ಈಗ ಅದೇ ಕೆಎಂಎಫ್ ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ರಾಜಕೀಯಕ್ಕೋಸ್ಕರ ಬಳಕೆ ಆಗ್ತಿರೋದು ದುರಂತ. ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ತಕ್ಷಣ ಅಮೂಲ್ ಜೊತೆಗಿನ ಕೆಎಂಎಫ್ ಗೆಳೆತನ ಒಡೆತನ ಒಪ್ಪಂದಗಳಿಗೆ ಬ್ರೇಕ್ ಹಾಕಬೇಕು. ತಕ್ಷಣವೇ ಜನರಿಗೆ ಅಸಲಿ ಕಾರಣಗಳೇನು, ರಾಜಕೀಯ ಯಾಕೆ ಅನ್ನೋ ಸತ್ಯ ಹೊರಗಿಡಬೇಕು. ಇಲ್ಲದಿದ್ರೆ ಇದು ಕರ್ನಾಟಕದ 6.5 ಕೋಟಿ ಜನರಿಗೆ ಮಾಡೋ ಬಹುದೊಡ್ಡ ಅನ್ಯಾಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಅಭಿಯಾನ ಇಷ್ಟೇ, ನಂದಿನಿ ಉಳಿಸಿ ಕರ್ನಾಟಕ ಬೆಳೆಸಿ ಅನ್ನೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಕೀಯ ಆಗ್ತಾ ಇದೆ, ರಾಜಕೀಯ ಏನಾದ್ರೂ ಇರ್ಲಿ, ಕೆಎಂಎಫ್ ಕನ್ನಡಿಗರ ಹೆಮ್ಮೆಯ ಸಂಸ್ಥೆ ಅನ್ನೋದಕ್ಕೆ ಒಂದಷ್ಟು ಮಾಹಿತಿಯನ್ನ ನಾವು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀವಿ. ನಂದಿನಿ ವರ್ಸಸ್ ಅಮೂಲ್ ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ ನೋಡೋಣ. 1974ರಲ್ಲಿ ಕೆಎಂಎಫ್ ಸ್ಥಾಪನೆ ಆಗುತ್ತೆ. ಇದು 16 ಜಿಲ್ಲೆಗಳ ಸಹಕಾರಿ ಹಾಲು ಒಕ್ಕೂಟ ಸಂಸ್ಥೆಯಾಗುತ್ತೆ. ಈ ಮೂಲಕ 15,043 ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಪ್ರತಿದಿನ 75ರಿಂದ 94 ಲಕ್ಷ ಲೀಟರ್ ಹಾಲನ್ನ ಶೇಖರಣೆ ಮಾಡುವಂತಹ ಸಾಮರ್ಥ್ಯ ಇದಕ್ಕಿದೆ. ಪ್ರತಿದಿನ ಬರೋಬ್ಬರಿ ರೈತರಿಗೆ 17 ಕೋಟಿ ಹಣ ಪಾವತಿಯಾಗುತ್ತೆ. 65ಕ್ಕೂ ಅಧಿಕ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿವೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಹಾಲಾದ್ಮೇಲೆ ಯಾವ ರೀತಿಯಾಗಿ ಮೊಸರು ಆಗಿರ್ಬೋದು ಅಥವಾ ಹಾಲಿನ ಇತರೆ ಉತ್ಪನ್ನಗಳು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಹೀಗೆ 26.38 ಲಕ್ಷ ರೈತರು ಕೆಎಂಎಫ್ನಿಂದ ಈಗಾಗಲೇ ಲಾಭ ಪಡಿತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಂದಿನಿಯ ಮಾರ್ಕೆಟ್ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬೇಸಿಗೆಯಲ್ಲಿ ದಿನಕ್ಕೆ 74.50 ಲಕ್ಷ ಲೀಟರ್ ಉತ್ಪಾದನೆಯಾಗುತ್ತೆ. ಇನ್ನು ಮಳೆಗಾಲ ಮತ್ತು ಚಳಿಗಾಲಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ದಿನಕ್ಕೆ 94 ಲಕ್ಷ ಲೀಟರ್ ಹಾಲಿನ ಉತ್ಪಾದನೆ ಆಗುತ್ತೆ. 45 ಲಕ್ಷ ಲೀಟರ್ ಹಾಲಿನ ಪ್ಯಾಕೆಟ್ನ ಮೂಲಕ ಮಾರಾಟ ಆಗ್ತಾ ಇದೆ. ಆಲ್ಮೋಸ್ಟ್ 10 ಲಕ್ಷ ಲೀಟರ್ UHT ಪ್ಯಾಕೆಟ್ ಅಂದ್ರೆ ಈಗಾಗಲೇ ನಾವು ಗುಡ್ ಲೈಫ್ ವಿಚಾರವನ್ನ ಹೇಳ್ತಾ ಇದೀವಿ. ಈ ರೀತಿಯಾದಂತಹ ಮಾರಾಟವೂ ನಡೀತಾ ಇದೆ. 10ರಿಂದ 12 ಲಕ್ಷ ಲೀಟರ್ ಮೊಸರು ತಯಾರಿಕೆಗೆ ಹಾಲಿನ ಬಳಕೆಯಾಗುತ್ತೆ. 15ರಿಂದ 20 ಲಕ್ಷ ಇತರೆ ರಾಜ್ಯಗಳಿಗೂ ಮಾರಾಟ ಆಗ್ತಾ ಇರುವುದನ್ನ ನಾವು ಗಮನಿಸಬಹುದು. ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಈ ಒಂದು ಹಾಲು ಮಾರಾಟ ಆಗ್ತಾ ಇದೆ. ಶಾಲಾ ಮಕ್ಕಳಿಗೆ ಈಗಾಗಲೇ ಕ್ಷೀರಭಾಗ್ಯ ಯೋಜನೆಯ ಅಡಿಯಲ್ಲಿ ಈ ಹಾಲು ಬಳಕೆಯಾಗ್ತಾ ಇದೆ. 5 ಲಕ್ಷ ಲೀಟರ್ ಹಾಲನ್ನ ಬಳಕೆ ಮಾಡಲಾಗ್ತಾ ಇದೆ. 4ರಿಂದ 8 ಲಕ್ಷ ಲೀಟರ್ ಇತರೆ ಹಾಲಿನ ಉತ್ಪನ್ನಕ್ಕೂ ಕೂಡ ಬಳಕೆಯಾಗ್ತಾ ಇದೆ. ಇನ್ನು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ದೇಶ ವಿದೇಶಗಳಲ್ಲಿ ನಂದಿನಿ ಹಾಲಿನ ಬಳಕೆ, ಅದರ ಉತ್ಪನ್ನಗಳ ಬಳಕೆ ಹೇಗಾಗ್ತಾ ಇದೆ, ಯಾವ್ಯಾವ ರಾಜ್ಯಗಳಿಗೆ ಹಾಲು ಈಗ ಸೇಲ್ ಆಗ್ತಾ ಇದೆ ಅಂತ ನೋಡೋದಿದ್ರೆ ಆಲ್ಮೋಸ್ಟ್ 15 ರಾಜ್ಯಗಳಿಗೆ, ವಿಶ್ವದ 50 ದೇಶಗಳಿಗೆ ಈ ಹಾಲು ರಫ್ತಾಗ್ತಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ಗೋವಾಗೂ ಕೂಡ ಪೂರೈಕೆ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಇತರೆ ರಾಷ್ಟ್ರಗಳಿಗೆ, ಇತರೆ ದೇಶಗಳಿಗೂ ಈ ಒಂದು ನಂದಿನಿ ಹಾಲು ಪೂರೈಕೆ ಆಗ್ತಾ ಇದೆ. ಅರಬ್ ರಾಷ್ಟ್ರ, ಇಂಡೋನೇಷ್ಯಾ, ಶ್ರೀಲಂಕಾ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಹಾಲಿನ ಉತ್ಪನ್ನಗಳು ಸೇಲ್ ಆಗ್ತಾ ಇದೆ. ಆಸ್ಟ್ರೇಲಿಯಾ, ಕೆನಡಾಗೂ ನಂದಿನಿ ಹಾಲು ಮತ್ತು ಉತ್ಪನ್ನಗಳು ರಫ್ತಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಈ ಮೂಲಕ ವರ್ಷದಲ್ಲಿ 100 ಕೋಟಿ ವಿದೇಶಿ ವಹಿವಾಟವನ್ನ ಕೆಎಂಎಫ್ ಮಾಡ್ತಾ ಇದೆ. ಈಗ ಇದೇ ಒಂದು ವಿಚಾರವೇ ದೊಡ್ಡ ಮಟ್ಟದಲ್ಲಿ ಹಾಲಾಹಲಕ್ಕೆ, ಕೋಲಾಹಲಕ್ಕೆ ಕಾರಣ ಆಗ್ತಾ ಇರೋದು. ಆದ್ರೂ ಎಲ್ರಿಗೂ ಇರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಂದಿನಿ ಏನು ಬ್ರ್ಯಾಂಡ್ ಇದೆಯಲ್ಲ, ಆ ಬ್ರ್ಯಾಂಡ್ಗೆ ಯಾವತ್ತೂ ಕಪ್ಪು ಚುಕ್ಕೆ ಬರಬಾರ್ದು, ಈ ಮೂಲಕ ಹುಳಿ ಹಿಂಡುವ ಕೆಲಸ ಮಾಡಬಾರ್ದು ಅನ್ನೋದು ಅದು ನ್ಯೂಸ್ 18 ಕನ್ನಡದ ಆಶಯವೂ ಕೂಡ. ಇನ್ನು ಪ್ರಧಾನಿ ಮೋದಿ ಮೈಸೂರಿಗೆ ಬಂದಿಳಿದಿದ್ದಾರೆ. ಚೆನ್ನೈ ಕಾರ್ಯಕ್ರಮ ಮುಗಿಸಿ ಮೈಸೂರಿಗೆ ಬಂದಿರುವ ಪ್ರಧಾನಿ ಮೋದಿ ರ್ಯಾಡಿಸನ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬಂಡೀಪುರದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಹಾಗಾದ್ರೆ ನಾಳೆಯ ಕಾರ್ಯಕ್ರಮಗಳು ಏನು ನೋಡೋಣ. ನಾಳೆ ಬಂಡೀಪುರದಲ್ಲಿ ನಮೋ ಸಫಾರಿ, 22 ಕಿಲೋಮೀಟರ್ ಸಂಚಾರ, ಅರಣ್ಯದಲ್ಲೇ ಸಂವಾದ. ಒಂದೆಡೆ ಚುನಾವಣೆ ಕಾವು ಜೋರಾಗ್ತಿದೆ,
ಕೆಲವರು ಟಿಕೆಟ್ ಸಿಕ್ಕ ಖುಷಿಯಲ್ಲಿ ಗೆಲುವಿಗಾಗಿ ಕಾರ್ಯತಂತ್ರ ನಡೆಸುತ್ತಿದ್ರೆ ಮತ್ತು ಕೆಲವರು ಟಿಕೆಟ್ ಪಡೆಯೋಕೆ ಸರ್ಕಸ್ ಮಾಡ್ತಿದ್ದಾರೆ. ಟಿಕೆಟ್ ಸಿಗದೆ ಕಂಗಾಲಾದವರು ಅಸ್ತಿತ್ವ ಉಳಿಸಿಕೊಳ್ಳಲು ಪ್ಲಾನ್ ಮಾಡ್ತಿದ್ದಾರೆ. ಈ ಮಧ್ಯೆ ಪ್ರಧಾನಿ ಮೋದಿ ಸವಾರಿ ರಾಜ್ಯಕ್ಕೆ ಬಂದಿದೆ. ಆದರೆ ಈ ಬಾರಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದಿರುವುದು ಚುನಾವಣಾ ಪ್ರಚಾರಕ್ಕಲ್ಲ, ಬದಲಿಗೆ ಹುಲಿ ಯೋಜನೆ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗೋ ಸಲುವಾಗಿ. ಭಾರತದಲ್ಲಿ ಹುಲಿ ಯೋಜನೆ 50 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಬಂಡೀಪುರಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರೋ ಪ್ರಧಾನಿ ಮೋದಿ ಬೆಳಗ್ಗೆ 7ಕ್ಕೆ ಹೆಲಿಕಾಪ್ಟರ್ ಮೂಲಕ ಬಂಡೀಪುರದತ್ತ ಪ್ರಯಾಣಿಸಲಿದ್ದಾರೆ. 7:30ಕ್ಕೆ ಬಂಡೀಪುರ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ಕಾಡಿನಲ್ಲಿ 22 ಕಿಲೋಮೀಟರ್ ಸಫಾರಿ ನಡೆಸಿ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಸಂವಾದ ನಡೆಸಲಿದ್ದಾರೆ. ನಂತರ ತಮಿಳುನಾಡಿನ ಮಧುಮಲೈ ಕಾಡಿಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಗಂಟೆಗೆ ಮೈಸೂರಿಗೆ ವಾಪಸ್ಸಾಗಿ 50ನೇ ವರ್ಷದ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 2023ರಲ್ಲಿ 50 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿಗೆ ನಮಗೆ ಖುಷಿ ಏನಂದರೆ ಮಾನ್ಯ ಪ್ರಧಾನಮಂತ್ರಿ ಅವರೇ ನಮ್ಮ ಬಂಡೀಪುರಕ್ಕೆ ಬಂದು ಒಂದು ಸಫಾರಿ ಮಾಡಿ ಇಲ್ಲಿ ತದನಂತರ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಹೋಗ್ತಾ ಇರೋದು ನಮಗೆಲ್ಲರಿಗೂ ಖುಷಿ. ಇದು ಒಂದು ರೆಕಗ್ನಿಷನ್ ಥರನೇ ಹೇಳಬಹುದು. 7 ಕಾಲಾಗಿ ಬರ್ತಾರೆ, ಬಂದುಬಿಟ್ಟು ಸಫಾರಿ ಮಾಡಿಕೊಂಡು ದೆನ್ ದೇ ವಿಲ್ ಗೋ ಟು ತಮಿಳುನಾಡು ಮಧುಮಲೈಗೆ. ಇನ್ನು ತಮಿಳುನಾಡಿನ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿ ಆಸ್ಕರ್ ಪುರಸ್ಕಾರ ಪಡೆದ ದಿ ಎಲಿಫೆಂಟ್ ವಿಸ್ಪರರ್ಸ್ ಸಾಕ್ಷ್ಯಚಿತ್ರದ ಮಾವುತರಾದ ಬೊಮ್ಮನ್ ದಂಪತಿ ಜೊತೆ ಸಂವಾದ ಕೂಡ ನಡೆಸಲಿದ್ದಾರೆ. ಇನ್ನು ಏನಿದು ಹುಲಿ ಯೋಜನೆ ಅನ್ನೋದನ್ನ ನೋಡೋದಾದ್ರೆ 1973ರಲ್ಲಿ ಹುಲಿಗಳ ಸಂತತಿ ಕಾಪಾಡೋ ಸಲುವಾಗಿ ಪ್ರಾಜೆಕ್ಟ್ ಟೈಗರ್ ಶುರು ಮಾಡಲಾಯಿತು. ಅಂದಿನಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ವೈಜ್ಞಾನಿಕವಾಗಿ ಹುಲಿ ಗಣತಿ ಮಾಡುತ್ತಾ ಬರಲಾಗ್ತಿದೆ. ಅಲ್ಲದೆ ರಕ್ಷಿತಾರಣ್ಯದಲ್ಲಿ ವಿಶೇಷ ಕಾಳಜಿಗಳನ್ನು ಕೈಗೊಳ್ಳಲಾಗಿದ್ದು ದೇಶದಲ್ಲಿ 53 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. 2018ರ ಹುಲಿ ಗಣತಿ ಪ್ರಕಾರ ರಾಜ್ಯದಲ್ಲಿ 524 ಹುಲಿಗಳಿದ್ದು 2ನೇ ಸ್ಥಾನದಲ್ಲಿದೆ. ಮಧ್ಯಪ್ರದೇಶದಲ್ಲಿ 526 ಹುಲಿಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ. 2022ನೇ ಸಾಲಿನ ಹುಲಿ ಗಣತಿ ಕುತೂಹಲ ಮೂಡಿಸಿದೆ. ಮೋದಿ ಆಗಮನಕ್ಕೆ ವಿಪಕ್ಷಗಳ ಟೀಕೆ. ಇನ್ನು ಪ್ರಧಾನಿ ಮೋದಿ ಬಂಡೀಪುರ ಭೇಟಿಗೆ ವಿಪಕ್ಷಗಳು ವ್ಯಂಗ್ಯವಾಡಿವೆ. ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹುಲಿ ವಿಹಾರಕ್ಕೆ ಬರ್ತಿದ್ದಾರೆ, ರಾಜ್ಯದ ಜನರ ಕಷ್ಟ ಕೇಳೋಕಲ್ಲ ಅಂತ ಮಾಜಿ ಸಿಎಂ ಎಚ್ಡಿಕೆ ಕುಟುಕಿದ್ದಾರೆ. 50 ವರ್ಷ ಏನು ಮುಚ್ಚಿ ತುಂಬಿದೆಯಲ್ಲ, ಅದಕ್ಕೆ ಏನೋ ಹುಲಿ ವಿಹಾರಕ್ಕೇನೋ ಬರ್ತಾವ್ರೆ. ರಾಜ್ಯದ ಜನತೆ ವಿಹಾರಕ್ಕಲ್ಲ, ರಾಜ್ಯದ ಜನತೆ ಕಷ್ಟಕ್ಕಲ್ಲ. ಹುಲಿ ವಿಹಾರ ಮಾಡೋಕ್ಕೆ 2 ದಿವಸ ರೆಸ್ಟ್, ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ದೇಶದ ಅಭಿವೃದ್ಧಿ ವಿಶ್ವ ನಾಯಕರಾಗಿ ಸ್ವಲ್ಪ ರೆಸ್ಟಿಗೆ ಅಲ್ಲಿ ಬರ್ತಾ ಇರೋದು. ಒಟ್ಟಾರೆ ಚುನಾವಣಾ ಸಮಯದಲ್ಲಿ ಪ್ರಧಾನಿ ಮೋದಿ ಪ್ರಾಜೆಕ್ಟ್ ಟೈಗರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ವಿಪಕ್ಷಗಳ ಟೀಕೆಗೂ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಖರ್ಗೆ ಅವರನ್ನ ರಾಜ್ಯ ರಾಜಕೀಯಕ್ಕೆ ಕರೆತರುವ ಪ್ರಯತ್ನ ಆಗ್ತಿದೆಯಾ? ಕಾಂಗ್ರೆಸ್ ಗೆದ್ರೆ ಖರ್ಗೆ ಅವರೇ ಸಿಎಂ ಆಗ್ತಾರಾ? ಇಂಥದ್ದೊಂದು ಚರ್ಚೆಯನ್ನ ಡಿಕೆಶಿ ಹುಟ್ಟು ಹಾಕಿದ್ದಾರೆ. ಆದರೆ ಜನ ನನ್ನನ್ನೇ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವ ಆಸೆ ಅಂತ ಸಿದ್ದರಾಮಯ್ಯ ಮತ್ತೆ ಕುರ್ಚಿಯ ಜಪ ಮಾಡಿದ್ರು. ರಾಜ್ಯ ರಾಜಕೀಯಕ್ಕೆ ಖರ್ಗೆ ಎಂಟ್ರಿ ಫಿಕ್ಸಾ? ಕಾಂಗ್ರೆಸ್ ಗೆದ್ರೆ ಖರ್ಗೆನೇ ಮುಖ್ಯಮಂತ್ರಿನಾ? ಇಂತಹದ್ದೊಂದು ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಗಟ್ಟಿಯಾಗಿ ಚರ್ಚೆ ಆಗ್ತಿದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ಇಂಗ್ಲಿಷ್ ಮಾಧ್ಯಮಕ್ಕೆ ಖರ್ಗೆ ಬಂದ್ರೆ ನಾನು ಹಿಂದೆ ಸರಿತೀನಿ ಅಂದ್ರು. If you desire, he is most welcome. I am telling you on record, if Mr. Kharge wants to become the Chief Minister, I'll walk out and give a way for him and I'll work with him. ಇವತ್ತು ಕೆಪಿಸಿಸಿ ಕಚೇರಿಯಲ್ಲೂ ಡಿಕೆ ಶಿವಕುಮಾರ್ ಮತ್ತೆ ಖರ್ಗೆಯವರೇ ನಾಯಕ. ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಎಲ್ಲರದ್ದು ಸಹಮತವಿದೆ ಅಂತ ಘೋಷಿಸಿದ್ರು. ನೋಡಪ್ಪ, he is my leader, he is my AICC president. I love to work under him. ಈ ರಾಜ್ಯಕ್ಕೆ ಅವರ ಸೇವೆ, ಅವರು ಇವತ್ತು AICC ಅಧ್ಯಕ್ಷರಾದಿಂದ ಇನ್ನ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಏನ್ ಇಚ್ಛೆ ಪಡ್ತಾರೆ ಅದಕ್ಕೆ ನನ್ನ ಬದ್ಧತೆ ಇದೆ. ಜನರಿಗೆ ನನ್ನನ್ನೇ ಸಿಎಂ ಆಗಿ ನೋಡುವ ಹೆಬ್ಬಯಕೆ. ಮತ್ತೆ ಹೊಸ ಬಾಂಬ್ ಹಾಕಿದ ಸಿದ್ದರಾಮಯ್ಯ. ಹೈಕಮಾಂಡ್ ಡಿಕೆಶಿಯನ್ನ ಸಿಎಂ ಮಾಡಲು ಒಪ್ಪಲ್ಲ ಅಂತ 4 ದಿನಗಳ ಹಿಂದೆ ಹೇಳಿದ್ರು ಸಿದ್ದರಾಮಯ್ಯ. ಆಮೇಲೆ ನಾನು ಹಾಗೆ ಹೇಳಿಲ್ಲ ಅಂದ್ರು. ಆದ್ರಿವತ್ತು ಜನ ನನ್ನನ್ನೇ ಸಿಎಂ ಆಗಿ ನೋಡುವ ಆಸೆ ಇಟ್ಕೊಂಡಿದ್ದಾರೆ ಅಂತ ಮತ್ತೆ ಹೊಸ ಬಾಂಬ್ ಹಾಕಿದ್ದಾರೆ. No, people wanted me to become the chief minister of the state again. See, we have to set right the state on the track of development.
whether DK Shivakumar, M.B. Patil or Parameshwar, anybody, they want to become the chief minister, nothing wrong. Ultimately, newly elected MLA, they have to elect a leader of their legislature party. So High Command has to, since our party is a national party, High Command has to approve it. ಕೂಸು ಹುಟ್ಟೋ ಮೊದಲೇ ಕಾಂಗ್ರೆಸ್ ಸಿಎಂ ಕುರ್ಚಿ ಕನಸು ಕಾಣ್ತಿದೆ. ಇಷ್ಟು ದಿನ ರೇಸ್ನಲ್ಲಿ ಸಿದ್ದರಾಮಯ್ಯ, ಡಿಕೆಶಿ, ಪರಮೇಶ್ವರ್ ಇದ್ರು. ಈಗ ಖರ್ಗೆಯವರನ್ನು ಕಾಂಗ್ರೆಸ್ನವರೇ ಎಳೆದು ತಂದಿದ್ದಾರೆ. ಇದರ ಹಿಂದೆ ಎಲೆಕ್ಷನ್ ಲೆಕ್ಕಾಚಾರ ಇದೆಯಾ ಅನಿಸ್ತಿದೆ. ಯಾಕಂದ್ರೆ ದಲಿತ ಮತ ಗಟ್ಟಿಗೊಳಿಸುವ ತಂತ್ರಗಾರಿಕೆ ಲೆಕ್ಕಾಚಾರ ಇರಬಹುದು. ಸಿಎಂ ರೇಸ್ನಲ್ಲಿರುವ ಸಿದ್ದುರನ್ನ ಹಿಂದಿಕ್ಕುವ ತಂತ್ರ ಇರಬಹುದು. ಹೈಕಮಾಂಡ್ ವಿಶ್ವಾಸ ಗಳಿಸುವ ರಣತಂತ್ರವೂ ಆಗಿರಬಹುದು. ಖರ್ಗೆ ರಾಜ್ಯಕ್ಕೆ ಬಂದ್ರೆ ರಾಹುಲ್ಗೆ ಮತ್ತೆ ಪಟ್ಟ ಕಟ್ಟುವ ಲೆಕ್ಕಾಚಾರನೂ ಡಿಕೆಶಿಯದ್ದು ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ಗೂ ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರ ಸಿಗುತ್ತೆ ಅನ್ನೋದು ಡಿಕೆಶಿ ಲೆಕ್ಕಾಚಾರ ಅನ್ನೋದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ರಾಹುಲ್ ಗಾಂಧಿಯು ಕಾನೂನು ಸಮರದಲ್ಲಿ ಸಿಲುಕಿದ್ದಾರೆ. ಸದ್ಯಕ್ಕಂತೂ ರಾಷ್ಟ್ರ ರಾಜಕಾರಣದಲ್ಲಿ ಖರ್ಗೆನೇ ಕಾಂಗ್ರೆಸ್ಗೆ ಬಾಸು. ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯಕ್ಕೆ ಬರ್ತಾರಾ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎರಡನೇ ಪಟ್ಟಿ ರಿಲೀಸ್ ಮಾಡಿರುವ ಕಾಂಗ್ರೆಸ್ನಲ್ಲಿ ಬಂಡಾಯ ಧಗಧಗಿಸುತ್ತಿದೆ. ಟಿಕೆಟ್ ವಂಚಿತರ ಸಿಟ್ಟು, ಆಕಾಂಕ್ಷಿಗಳ ಅಸಮಾಧಾನದಿಂದ ಕಾಂಗ್ರೆಸ್ ನಾಯಕರು ಹೈರಾಣಾಗಿದ್ದಾರೆ. ಬೆಂಕಿ ತಣ್ಣಗಾಗಿಸಲು ಎಂಎಲ್ಸಿ ರಾಜ್ಯಸಭೆ ಆಸೆ ಹುಟ್ಟಿಸಿದ್ದಾರೆ. ಅದು ಪಕ್ಷನೇ. ಸೊ ಯಾರು ನಮ್ಮ ಪಕ್ಷದ ಮ್ಯಾಗೆ ವಿಶ್ವಾಸ ಇಟ್ಟು ನಮ್ಮ ಜೊತೆ ಇರ್ತಾರೆ. ಇಲ್ಲಾಂದ್ರೆ ಪ್ರಶ್ನೆ ಇಲ್ಲ, ಅವ್ರ ದಾರಿ ಅಂತ ಅವ್ರಿಗೆ ಇದ್ದೇನೆ. ಅದಕ್ಕೇನು ನಾವು ಅವ್ರ ಸ್ವತಂತ್ರ ಅವರು. ಇದು ಟಿಕೆಟ್ ಸಿಗದೆ ಬಂಡಾಯ ಎದ್ದಿರೋ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕೊಟ್ಟಿರೋ ಎಚ್ಚರಿಕೆ ಮಾತು. ಈಗ ಗೆಲುವೊಂದೇ ಮುಖ್ಯ ಹೊರತು ಯಾರ ಪ್ರತಿಷ್ಠೆಯೂ ಮುಖ್ಯವಲ್ಲ ಎಂಬ ಸಂದೇಶ ಹಾಗೆ ಎಚ್ಚರಿಕೆ. ಕೆಲವು ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ವಿನಬಿಲಿಟಿ ಇಸ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕೆಲವೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂತ ತೀರ್ಮಾನಗಳನ್ನ ಬೇರೆ ಪಾರ್ಟಿಯವರು ಮಾಡ್ತಾರೆ. ಈಗ ಅದು ಪಕ್ಷನೇ. ಸೊ ಯಾರು ನಮ್ಮ ಪಕ್ಷದ ಮ್ಯಾಗೆ ವಿಶ್ವಾಸ ಇಟ್ಟು ನಮ್ಮ ಜೊತೆ ಇರ್ತಾರೆ. ಇಲ್ಲಾಂದ್ರೆ ಪ್ರಶ್ನೆ ಇಲ್ಲ, ಅವ್ರ ದಾರಿ ಅಂತ ಅವ್ರಿಗೆ ಇದ್ದೇನೆ. ಅದಕ್ಕೇನು ನಾವು ಅವ್ರ ಸ್ವತಂತ್ರ ಅವರು. ಬೆಂಕಿ ತಣ್ಣಗಾಗಿಸಲು ಡಿಕೆ ಸರ್ಕಸ್. ಎಂಎಲ್ಸಿ, ನಿಗಮ ಮಂಡಳಿ, ರಾಜ್ಯಸಭೆ ಆಫರ್. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಎದ್ದಿರುವ ಬಂಡಾಯ ತಣಿಸಲು ಖುದ್ದು ಡಿಕೆ ಅಖಾಡಕ್ಕಿಳಿದಿದ್ದಾರೆ. ಚಿಕ್ಕಮಗಳೂರು ಸೇರಿದಂತೆ 7ರಿಂದ 8 ಜಿಲ್ಲೆಗಳ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಎಲ್ಲರಿಗೂ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ಲ. ಮುಂದೆ ಅಧಿಕಾರಕ್ಕೆ ಬಂದ ಮೇಲೆ ಎಂಎಲ್ಸಿ, ರಾಜ್ಯಸಭೆ, ನಿಗಮ ಮಂಡಳಿ ಸ್ಥಾನದ ಆಸೆ ತೋರಿಸಿ ಎಲ್ರಿಗೂ ಮೂಗುದಾರ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ನಾವು ಅಕಾಮಿಡೇಟ್ ಮಾಡೋಕ್ಕಾಗೋದಿಲ್ಲ. ಪಾಲಿಟಿಕ್ಸ್ ಆಫ್ ಫುಲ್ ಶೇರಿಂಗ್ ಅಂಡ್ ಕೇರಿಂಗ್. ನಾನು ಕೆಲವರಿಗೆಲ್ಲ ಸರ್ಕಾರದ ನಾಮಿನೇಷನ್ಸ್ ಬರ್ತದೆ, ಕೌನ್ಸಿಲ್ಸ್ ಬರ್ತದೆ, ಚೇರ್ಮನ್ಗಳು ಬರ್ತದೆ, ಬೋರ್ಡ್ ಬರ್ತದೆ, ಕಾರ್ಪೊರೇಷನ್ ಬರ್ತದೆ. ಸೊ ಅದಕ್ಕೆಲ್ಲರೂ ಕೂಡ ನಾವು ಹೇಳ್ತಾ ಇದ್ದೇವೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವರ ಆಕ್ರೋಶ, ಅವರ ಅಭಿಮಾನ, ಅವರ ಕಾರ್ಯಕರ್ತರ ಅಭಿಮಾನ ತಪ್ಪೇನಿಲ್ಲ. ಬಿಜೆಪಿ ಬಂಡಾಯಗಾರರಿಗೂ ಕೈ ಟಿಕೆಟ್ ಕಾದು ನೋಡ್ತಿರೋ ತಂತ್ರವು ಆಪರೇಷನ್ಗ. ಬಿಜೆಪಿ ಪಟ್ಟಿ ಯಾವಾಗ ಅಂತ ಕಾಯುತ್ತಿರೋದು ಕೇವಲ ಬಿಜೆಪಿ ಮಂದಿಯಷ್ಟೇ ಅಲ್ಲ, ಕಾಂಗ್ರೆಸ್ನವರು ಕೂಡ ಅನ್ನೋದು ಬಿಕೆ ಹರಿಪ್ರಸಾದ್ ಮಾತಿನಿಂದ ಸಾಬೀತಾಗಿದೆ. ಇದೇ 11ರಂದು ಮತ್ತೆ ಸಭೆ ಸೇರಲಿರುವ ಕಾಂಗ್ರೆಸ್ 3ನೇ ಹಾಗೂ ಫೈನಲ್ ಪಟ್ಟಿ ರಿಲೀಸ್ ಮಾಡುತ್ತೆ ಎಂದು ಹೇಳಲಾಗ್ತಿದೆ. ಅವ್ರ ಲಿಸ್ಟ್ ಬಂದಾಗ ಗೊತ್ತಾಗುತ್ತೆ ಉಳುಕು ಎಷ್ಟಿದೆ ಅಂತ ಹೇಳಿ. ಅದಕ್ಕೋಸ್ಕರ ಯಾವತ್ತೂ ಸಹ ಶಿಸ್ತಿನ ಪಕ್ಷ, ಇನ್ನೊಂದು ಪಕ್ಷ, ಮತ್ತೊಂದು ಹೇಳ್ತಾ ಇದ್ದವರು ಇನ್ನೂ ಸಹ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದನೂ ಸಹ ಸುಮಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕಿದ್ದಾರೆ. ಕೆಲವರು ನಾವೇ ಬೇಡ ಅಂತ ಹೇಳಿರ್ತಕ್ಕಂಥ ಪ್ರಸಂಗವೂ ಸಹ ಇದೆ. ಅದರಿಂದ ಭಾಳಷ್ಟು ಜನ ಅಲ್ಲಿ ಆ ಘೋಷಣೆ ಆದ ತಕ್ಷಣ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡೋದ್ರಲ್ಲಿ ಏನೇ ಸಂಶಯ ಬೇಡ. ಇದಿಷ್ಟು ದೊಡ್ಡವರ ಗಲಾಟೆಗಳಾದ್ರೆ 2ನೇ ಹಂತದ ನಾಯಕರದ್ದು ಒಂದೊಂದು ತಂತ್ರಗಾರಿಕೆ. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಬ್ಯಾಟ್ ಬೀಸಿದ್ರು ಮಾಜಿ ಎಂಎಲ್ಸಿ ರಮೇಶ್ ಬಾಬು. ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಂತ ಅವಕಾಶಗಳು ಇಟ್ಕೊಂಡಿದ್ದೆ, ಅದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು. ಇದರಲ್ಲಿ ಆದರೂ ನಿಮಗೆ ಅನುಮಾನ ಇದೆ, ದಯಮಾಡಿ ಅದನ್ನ ತೆಗೆದುಕೊಂಡು ಇವತ್ತು ಅವರಿಗೆ ರಿಸರ್ವ್ ಕ್ಯಾಂಡಿಡೇಟ್. ಇನ್ನು ಮಾಜಿ ಸಚಿವೆ ಉಮಾಶ್ರೀಗೆ ತೇರದಾಳದ ಟಿಕೆಟ್ ಕೊಡಬೇಡಿ. ಕ್ಷೇತ್ರದಲ್ಲಿ ಹಟಗಾರ ಲಿಂಗಾಯತ ಸಮುದಾಯ ಹೆಚ್ಚಿದ್ದು ಡಾಕ್ಟರ್ ಮಲ್ಲೇಶಪ್ಪ ಎಸ್ ದಡ್ಡೇನವರಿಗೆ ಟಿಕೆಟ್ ನೀಡುವಂತೆ ಸಮುದಾಯದ ಸ್ವಾಮೀಜಿಗಳು ಒತ್ತಡ ಹಾಕ್ತಿದ್ದಾರೆ. ನಮ್ಮೆಲ್ಲ ಭಕ್ತಾದಿಗಳು ಇವತ್ತು ತೆರದಾಳದ ಮತ್ತು ಕ್ಷೇತ್ರದಲ್ಲಿ ನಮ್ಮ
ನೇಕಾರ ಹಟಗಾರರ 60,000 ಮತಗಳದಾವ. ಬಾಗಲಕೋಟೆ ಜಿಲ್ಲೆಯೊಳಗೆ ನೇಕಾರರ ಒಂದು 2 ಸಮುದಾಯದ 2.5 ಲಕ್ಷ ಮತಗಳದಾವ. ಇನ್ನು ಕರ್ನಾಟಕ ರಾಜ್ಯದೊಳಗೆ ಬಂದಿವಿ ಅಂತಂದ್ರೆ 10 ಲಕ್ಷ ಮತಗಳದಾವ. ಹಾಗಾಗಿ ನಾವು ಎಲ್ಲದರೊಳಗೂ ಮುಂದಿದ್ದು ಕೂಡ ನಾವು ಹಿನ್ನೆಲೆ ಬಿದ್ದೀವಿ. ದರ್ಶನ್ಗೆ ಬೆಂಬಲ ನೀಡಿರುವ ಕೈಗೆ ಶಾಕ್. ರೈತ ಸಂಘದ ದೋಸ್ತಿ ಕೈ ಕಚ್ಚುತ್ತಾ. ಮಂಡ್ಯದಲ್ಲಿ ರೈತ ಸಂಘದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯಗೆ ಮೇಲುಕೋಟೆಯಲ್ಲಿ ಬೆಂಬಲ ಕೊಟ್ಟಿರೋ ಕಾರಣಕ್ಕೆ ಮಂಡ್ಯದಲ್ಲಿ ರೈತ ಸಂಘದ ಬೆಂಬಲ ಕೇಳಿದೆ ಕಾಂಗ್ರೆಸ್. ಆದ್ರೆ ಮಂಡ್ಯದಲ್ಲೂ ರೈತ ಸಂಘದ ಅಭ್ಯರ್ಥಿ ನಿಲ್ತಿರೋ ಕಾರಣ ಸ್ಥಳೀಯ ನಾಯಕರು ಸಿಟ್ಟಾಗಿದ್ದಾರೆ. ಮಾಡಬೇಕಾಗಿತ್ತು ಅವರು, ಕೆಲವರು ಸ್ವಲ್ಪ ಅದನ್ನು ಅವ್ರ ಪಕ್ಷದ ತೀರ್ಮಾನನೂ ಧಿಕ್ಕರಿಸೋ ರೀತಿಯಲ್ಲಿ ಮಧುಚಂದ್ರನ್ ಮಾಡ್ತಾ ಇದ್ದಾರೆ ಅನ್ನೋದು ರಿಪೋರ್ಟ್ ಬಂದಿದೆ. ನೋಡೋಣ, ಅದನ್ನು ಇನ್ನೂ ಟೈಮ್ ಇದೆ, ಮಾತಾಡ್ತಾರೆ. ಇನ್ನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಗುರು ಶಿಷ್ಯರ ಕಾಳಗ ಇನ್ನೂ ನಿಂತಿಲ್ಲ. NY ಗೋಪಾಲಕೃಷ್ಣಗೆ ಟಿಕೆಟ್ ನೀಡಿರುವ ಕಾರಣಕ್ಕೆ ಮೂಲ ಕಾಂಗ್ರೆಸ್ಸಿಗ ಯೋಗೇಶ್ ಬಾಬು ಬೆಂಬಲಿಗರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಆದರೂ ಶಿಷ್ಯನ ಮನವೊಲಿಸ್ತೇನೆ ಎಂಬ ನಂಬಿಕೆ ಗೋಪಾಲಕೃಷ್ಣ ಅವರದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೂ ಬಂಡಾಯದ ಬಿಸಿ ತಟ್ಟಿದೆ. ಬಾಗಲಕೋಟೆ ಬೆಂಬಲಿಗರ ಸಭೆ ನಡೆಸಿರುವ ಡಾಕ್ಟರ್ ದೇವರಾಜ್ ಪಾಟೀಲ್ ಬಂಡಾಯ ಅಭ್ಯರ್ಥಿಯಾಗಲು ತೀರ್ಮಾನಿಸಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಲ್ಲೂ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ. ಟಿಕೆಟ್ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ HB ಮುರಾರಿ ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ಗದಗ್ನಲ್ಲೂ ಕೈಗೆ ಕಸಿವಿಸಿ. ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿಗೆ ಟಿಕೆಟ್ ಕೈತಪ್ಪುವ ಆತಂಕ ಎದುರಾಗಿದೆ. ಮುಂಡರಗಿ ನಿವಾಸದ ಎದುರು ನೂರಾರು ಕಾರ್ಯಕರ್ತರು ಜಮಾಯಿಸಿ ಟಿಕೆಟ್ಗೆ ಒತ್ತಾಯಿಸಿದ್ರು. ವಿಜಯಪುರ ಕಾಂಗ್ರೆಸ್ ನಾಯಕರ ವಿರುದ್ಧ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ನಾಗಠಾಣ ಕ್ಷೇತ್ರದಲ್ಲಿ ರಾಜು ಆಲಗೂರಗೆ ಟಿಕೆಟ್ ನೀಡದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ಇನ್ನು ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ಮಾರ್ಗರೆಟ್ ಆಳ್ವಾ ಪುತ್ರ ನಿವೇದಿತ್ ಆಳ್ವಾಗೆ ಟಿಕೆಟ್ ನೀಡುವಂತೆ ಮುಸ್ಲಿಂ ಸಂಘಟನೆಯಿಂದ ಎಐಸಿಸಿಗೆ ಪತ್ರ ಬರೆಯಲಾಗಿದೆ. ಯಾದಗಿರಿ ಕ್ಷೇತ್ರದಿಂದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರಿಗೆ ಟಿಕೆಟ್ ಘೋಷಣೆಯಾಗಿದೆ. ಇದನ್ನ ಪುನರ್ ಪರಿಶೀಲಿಸಿ ಡಾಕ್ಟರ್ SB ಕಾಮರೆಡ್ಡಿಗೆ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಪ್ರತಿಭಟಿಸಿದ್ರು. ತುಮಕೂರು ಕಾಂಗ್ರೆಸ್ಗೂ ತಟ್ಟಿದೆ ಬಂಡಾಯದ ಬಿಸಿ. KN ರಾಜಣ್ಣ ಶಿಷ್ಯ ಕೊಂಡವಾಡಿ ಚಂದ್ರಶೇಖರ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಶಾಕ್ ಕೊಟ್ಟಿದ್ದಾರೆ. ಶಿಕಾರಿಪುರ ಕಾಂಗ್ರೆಸ್ನ ಜಗಳ ಇದೀಗ ಸಿದ್ದು ಮನೆ ಬಾಗಿಲಿಗೆ ಬಂದಿದೆ. ತಮಗೆ ಟಿಕೆಟ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದ್ದು ದೆಹಲಿಯ ಬಿಜೆಪಿಯಲ್ಲಿ ಈಗ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಅಧ್ಯಕ್ಷರಾಗಿರುವ JP ನಡ್ಡಾ ಅವರ ಮನೆಯಲ್ಲಿ ನಡೀತಾ ಇದೆ. ಸಭೆಯಲ್ಲಿ ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್, ಅರುಣ್ ಸಿಂಗ್, CM ಬಸವರಾಜ ಬೊಮ್ಮಾಯಿ ಹಾಗೂ BS ಯಡಿಯೂರಪ್ಪ ಭಾಗಿಯಾಗಿದ್ದಾರೆ. ಬಹುತೇಕ ನಾಳೆ ರಾತ್ರಿ ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ ರೆಡಿಯಾಗುವ ಸಾಧ್ಯತೆ ಇದೆ. ಹಲವಾರು ವಿಧದಲ್ಲಿ ಎಲ್ಲ ಮಾಹಿತಿಗಳಿದೆ ಸರ್ವೆಯಿಂದ, ಮತ್ತು ನಮ್ಮ ಕ್ಷೇತ್ರ, ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಮಾಹಿತಿ ಇದೆ. ಅವೆಲ್ಲ ಮಾಹಿತಿ ಇಟ್ಕೊಂಡು ಪ್ರಿಲಿಮಿನರಿ ಎಲ್ಲ ಚರ್ಚೆ ಆಗ್ತದೆ, ಸಾಧಕ ಬಾಧಕ ಚರ್ಚೆ ಆಗ್ತದೆ. ಅದಾದಮೇಲೆ ನಾಳೆ ಸಾಯಂಕಾಲ 5 ಗಂಟೆಗೆ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ, ಅಲ್ಲಿ ಅಂತಿಮವಾಗಿ ಹಾಸನ ಟಿಕೆಟ್ಗಾಗಿ ರೇವಣ್ಣ ದೇವೇಗೌಡರನ್ನ ಸೆಂಟಿಮೆಂಟಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ. ಹೀಗಂತ ರೇವಣ್ಣ ಹೆಸರು ಹೇಳದೆ ಕುಮಾರಸ್ವಾಮಿ ಸಿಟ್ಟು ಹೊರಹಾಕಿದ್ರು. JDS ಮನೆಯಲ್ಲಿ ಏನೇನಾಗ್ತಾ ಇದೆ ನೋಡ್ಕೊಂಡ್ ಬನ್ನಿ. ಮತ್ತೆ ಹಾಸನ ಟಿಕೆಟ್ ವಿಚಾರ JDS ಒಳಗೆ ಕೋಲಾಹಲ ಎಬ್ಬಿಸಿದೆ. ಹಾಸನ ಟಿಕೆಟ್ ಭವಾನಿಗೆ ಕೊಡಲು ಕುಮಾರಸ್ವಾಮಿ ಒಪ್ತಿಲ್ಲ. ಸ್ವರೂಪ್ಗೆ ಟಿಕೆಟ್ ಕೊಡಲು ರೇವಣ್ಣ ಬಿಡ್ತಿಲ್ಲ. ಬಿಜೆಪಿ ಕಾಂಗ್ರೆಸ್ನವರು ರೇವಣ್ಣ ರೆಬಲ್ ಆಗವ್ರೆ, ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಲೇವಡಿ ಮಾಡ್ತಿದ್ದಾರೆ. ಈಗ ಕುಮಾರಸ್ವಾಮಿ ಮತ್ತೆ ಕೆಂಡಾಮಂಡಲ ಆದ್ರು. ದೇವೇಗೌಡರ ಹತ್ರ ಬ್ಲ್ಯಾಕ್ ಮೇಲ್, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಯಾವ ಬ್ಲ್ಯಾಕ್ ಮೇಲ್ಗೆ ಈಲ್ಡ್ ಆಗಲ್ಲ. ನನಗೆ ನನ್ನ ಕಾರ್ಯಕರ್ತ, ನನ್ನ ಪಕ್ಷ ಮುಖ್ಯ. ಇಲ್ಲಿ ನನ್ನ ಹತ್ರ ಪಕ್ಷೇತರ ನಿಲ್ತೀನಿ ಇನ್ನೊಂದು ಅಂತೇಳಿ ದೇವೇಗೌಡರಿಗೆ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಬಹುದು. ಕುಮಾರಸ್ವಾಮಿ ಹತ್ರ ಇದು ನಡೆಯಲ್ಲ. ಕುಟುಂಬದ ಭಿನ್ನಾಭಿಪ್ರಾಯ ಏನಾದ್ರೂ ಇರ್ಲಿ, ಕಾರ್ಯಕರ್ತರಿಗೆ ಟಿಕೆಟ್, ಭವಾನಿಗೆ ಸಾಧ್ಯವಿಲ್ಲ. ಇಲ್ಲಿಯವರೆಗೆ ನಮ್ಮ ಕುಟುಂಬದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಆ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡಿದ್ದೇನೆ. ನಾನೀಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ಹಾಸನದ ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕಾರ್ಯಕರ್ತ ಅಂತಕ್ಕಂಥದ್ದು ನಾನು ಏನು ನಿರಂತರವಾಗಿ ಹೇಳಿದ್ದೇನೆ, ಅದರಲ್ಲಿ ಯಾವ ಬದಲಾವಣೆ ಇಲ್ಲ.
ಕುಮಾರಸ್ವಾಮಿ ಇಷ್ಟು ಕಠೋರವಾಗಿ ಹಾಸನ ಟಿಕೆಟ್ ಕಾರ್ಯಕರ್ತರಿಗೆ ಅಂತ ಘೋಷಿಸಿದ್ದಾರೆ. ಆದರೆ ಹಾಸನದಲ್ಲಿ ಆಗ್ತಿರೋದೇ ಬೇರೆ. ಹಾಸನದಲ್ಲಿ ಭವಾನಿ ರೇವಣ್ಣ ಮತ್ತು ಎಚ್ಡಿ ರೇವಣ್ಣ ಸ್ವರೂಪ್ನನ್ನ ಸೈಡಿಗಿಟ್ಟು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ನಿನ್ನೆ ಹಾಸನ ಬೆಂಬಲಿಗರ ಸಭೆ ನಡೆಸಿದ್ದ ರೇವಣ್ಣ ಮತ್ತು ಭವಾನಿ ನಾಳೆ ಇಫ್ತಿಯಾರ್ ಕೂಟ ಮತ್ತು ಸೋಮವಾರ ಮಹಿಳಾ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಸನ ಟಿಕೆಟ್ ಭವಾನಿಗೆ ಅಂತ ಹೇಳಿಕೊಂಡು ಪ್ರಚಾರನೂ ಮಾಡ್ತಿದ್ದಾರೆ. ಬಂಡಾಯ ಅಭ್ಯರ್ಥಿ ಆಗ್ತಾರಾ ಭವಾನಿ ರೇವಣ್ಣ? ಕುಮಾರಸ್ವಾಮಿ ಬ್ಲ್ಯಾಕ್ ಮೇಲ್ಗೆಲ್ಲ ಹೆದರಲ್ಲ ಅನ್ನೋ ಮಾತು ಯಾಕಾಡಿದ್ರೋ ಗೊತ್ತಿಲ್ಲ. ಆದರೆ ರೇವಣ್ಣ ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರ ಅನ್ನೋದು ಯಕ್ಷ ಪ್ರಶ್ನೆ. ಇದರ ಮಧ್ಯೆನೇ ಟಿಕೆಟ್ ಸಿಗದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಭವಾನಿ ನಿಲ್ತಾರೆ ಅನ್ನೋ ಮಾತುಗಳು ಜೆಡಿಎಸ್ನಲ್ಲಿ ಕೇಳಿ ಬರ್ತಿವೆ. ಇದಿಷ್ಟು ಹಾಸನದ ಕಥೆಯಾದರೆ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ವಂಚಿತರು ಜೆಡಿಎಸ್ ಸೇರ್ತಿದ್ದಾರೆ. ನಿನ್ನೆಯಷ್ಟೇ ಜೆಡಿಎಸ್ಗೆ ಸೇರ್ತೀನಿ ಅಂದಿದ್ದ ಚಿತ್ರದುರ್ಗದ ನಾಯಕ ಕಾಂಗ್ರೆಸ್ನ ರಘುವಾಚಾರ್ ಇವತ್ತು ಮತ್ತೊಬ್ಬ ರೆಬಲ್ ನಾಯಕ ಎಸ್ಕೆ ಬಸವರಾಜನ್ ಜೊತೆ ಮಾತುಕತೆ ನಡೆಸಿದ್ರು. ಚಿತ್ರದುರ್ಗದಲ್ಲಿ ನನಗೆ ಬೆಂಬಲ ನೀಡಿ ಅಂತ ಮನವಿ ಮಾಡಿದ್ದು ಸಕಾರಾತ್ಮಕ ಉತ್ತರ ಸಿಕ್ಕಿದೆಯಂತೆ. ನಾನು ಕ್ಯಾಂಡಿಡೇಟ್ ಆದಮೇಲೆ ಎಲ್ಲರ ಸಪೋರ್ಟು ಕೇಳೋದು ನನ್ನ ಹಕ್ಕು, ಕೊಡೋದು ಬಿಡೋದು ಅವ್ರವ್ರ ಇಷ್ಟ. ಮತದಾರರ ಹತ್ರ ಭಿಕ್ಷೆ ಬೇಡಕ್ಕೆ ಹೋಗಲೇಬೇಕಲ್ಲ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಅವ್ರ ಬೆಂಬಲಿಗೆ ಸಭೆ ಕರೆದು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೇನು ಡಿಸಿಷನ್ ಮಾಡ್ತಾರೆ. ಇನ್ನು ಜೆಡಿಎಸ್ನ ಎರಡನೇ ಪಟ್ಟಿ ಏಪ್ರಿಲ್ 13ರ ಮೇಲೆ ರಿಲೀಸ್ ಆಗುವುದು ಪಕ್ಕ. ಯಾಕಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಹಲವರದ್ದು. ಅಂತವರು ಈಗಾಗಲೇ ಕುಮಾರಸ್ವಾಮಿಯನ್ನ ಸಂಪರ್ಕಿಸಿದ್ದಾರೆ. ಹೀಗಾಗಿ ಜೆಡಿಎಸ್ ಟಿಕೆಟ್ ಘೋಷಣೆ ಏಪ್ರಿಲ್ 13ರ ಬಳಿಕ ಆಗೋದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಚುನಾವಣಾ ಅಖಾಡದಲ್ಲಿ ನಿಮ್ಮೂರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ ಮಂಜುನಾಥ್ ಕುನ್ನೂರು ಸಿಎಂ ವಿರುದ್ಧ ಹಾವೇರಿಯಲ್ಲಿ ವಾಗ್ದಾಳಿ ನಡೆಸಿದ್ರು. ಈ ಸಲ ನಿಮ್ಮನ್ನ ಶಿಗ್ಗಾವಿಯಲ್ಲಿ ಸೋಲಿಸಿ ಮನೆ ಕಳಿಸ್ತೀವಿ, ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ದೀರಾ ಅಂತ ಗುಡುಗಿದ್ರು. ಬಹುಶಃ ನಮ್ಮ ವೀರಶೈವ ಸಮಾಜದಲ್ಲಿ ಮುಖ್ಯಮಂತ್ರಿಗಳಾಗಿ ಇವರೇನಾದ್ರೂ 2.5 ವರ್ಷ ಕೆಲಸ ಮಾಡ್ಯಾರಂತಂದ್ರೆ ನಮ್ಮ ಸಮಾಜಕ್ಕೆ ಅಗೌರವ ತರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಬೇಕಾಗ್ತದೆ. ಈ ಸಲ ಅವರು ಮನೆಗೆ ಕಳಿಸ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದ ನೀಲಕೋಡ ಶಂಕರ್ ಹೆಗಡೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಗಂಡ ಮತ್ತು ಹಣಕ್ಕೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ದೃಢಚಿತ್ತದಿಂದ ಮತದಾನ ಮಾಡಿ. ಸೊರಬದಲ್ಲಿ ಪ್ರಚಾರದ ವೇಳೆ ಶಾಸಕ ಕುಮಾರ್ ಬಂಗಾರಪ್ಪಗೆ ಮತದಾರರು ಕ್ಲಾಸ್ ತೆಗೆದುಕೊಂಡರು. ಕುಪ್ಪಗಡ್ಡೆ ಹೋಬಳಿ ತಾಳಗುಪ್ಪ ಗ್ರಾಮದ ತೋಟ ತೆರವಿನಲ್ಲಿ ಶಾಸಕರ ಕೈವಾಡವಿದೆ ಎಂದು ಆರೋಪಿಸಿದ್ರು. ಈ ವೇಳೆ ಪುಟ್ಟನಹಳ್ಳಿ ಗ್ರಾಮಸ್ಥರು ಶಾಸಕರ ಮಧ್ಯೆ ಜಟಾಪಟಿ ನಡೆಯಿತು. ಶಿವಮೊಗ್ಗ ವಿಮಾನ ನಿಲ್ದಾಣದ ಟರ್ಮಿನಲ್ ಮುಚ್ಚುವಂತೆ ಜಿಲ್ಲಾಧಿಕಾರಿಗೆ ಶಿವಮೊಗ್ಗ ಕಾಂಗ್ರೆಸ್ ಮನವಿ ಮಾಡಿದೆ. ಟರ್ಮಿನಲ್ ಬಿಲ್ಡಿಂಗ್ ಕಮಲಾಕಾರದಲ್ಲಿದೆ. ಇದರಿಂದ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಇದರಿಂದ ಮತದಾರರನ್ನ ಗಮನ ಸೆಳೆಯುವ ಯತ್ನ ನಡೆಯುತ್ತಿದೆ ಎಂದಿದ್ದಾರೆ. ಏಪ್ರಿಲ್ 11ರಂದು ಹುಬ್ಬಳ್ಳಿಯಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದ್ದು ಪ್ರಚಾರಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಚಾಲನೆ ನೀಡಲಿದ್ದಾರೆ. ಎಚ್ಡಿಕೆ ಸಮ್ಮುಖದಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ. ಎಲ್ಲೆಡೆ ಜೆಡಿಎಸ್ ಪರ ಒಲವು ವ್ಯಕ್ತವಾಗ್ತಿದೆ ಎಂದು ಗುರುರಾಜು ಹುಣಸಿಮರದ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರ್ವಿ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಅಶೋಲ್ ಯಡಮಲೆ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷದ ಪುತ್ತೂರು ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ವಿಶುಕುಮಾರ್ ಆಯ್ಕೆಯಾಗಿದ್ದಾರೆ. ಗೆದ್ದಲ್ಲಿ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ, ಯುವ ಜನತೆಗೆ ಉದ್ಯೋಗಾವಕಾಶ ನೀಡುತ್ತೇವೆಂದು ಭರವಸೆ ನೀಡಿದ್ರು. ಧಾರವಾಡ ಗ್ರಾಮೀಣದಲ್ಲಿ ಅಖಾಡಕ್ಕಿಳಿದಿರುವ ಶಾಸಕ ಅಮೃತ್ ದೇಸಾಯಿ ಪರ ಗೆಳೆಯ ಬಸವರಾಜ ಕೊರವರ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಪಕ್ಷೇತರವಾಗಿ ಪ್ರಚಾರ ಆರಂಭಿಸಿದ್ದೇವೆ. ಜನರ ಅಭಿಪ್ರಾಯದಿಂದ ಚುನಾವಣೆಗೆ ನಿಲ್ಲುತ್ತಿದ್ದೇನೆ. ನಾನು ಯಾವುದೇ ಪಕ್ಷದ ಸದಸ್ಯ ಅಲ್ಲ, ಆದರೆ 2017ರಿಂದ ಬಿಜೆಪಿ ಬೆಂಬಲಿಗನಾಗಿ ಕೆಲಸ ಮಾಡಿದ್ದೇನೆ ಎಂದು ಭರ್ಜರಿ ಮತಬೇಟೆ ಮಾಡಿದ್ದಾರೆ. ಬಡಾವಣೆಯಲ್ಲಿ ಮೂಲಸೌಕರ್ಯ ಇಲ್ಲದ ಕಾರಣ ಮಂಡ್ಯದ ವಿವೇಕಾನಂದ ಹಾಗೂ ಕೆಎಚ್ ಕಾಲೋನಿ ನಿವಾಸಿಗಳು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಬಡಾವಣೆಗಳಲ್ಲಿ ಫ್ಲೆಕ್ಸ್ ಅಳವಡಿಕೆ ಮಾಡಿದ್ದು ಮತಯಾಚನೆಗೆ ಬಾರದಂತೆ ಕಿಡಿಕಾರಿದ್ದಾರೆ. ಸೀರೆ, ಕುಕ್ಕರ್ ಕೊಡುವ ಕಾಂಗ್ರೆಸ್ ಪಕ್ಷವನ್ನ ಜನರು ತಿರಸ್ಕರಿಸಿದ್ದಾರೆ ಎಂದು ಬೀದರ್ ಜಿಲ್ಲಾ ಯುವ ಮೋರ್ಚಾ ಸಮಾವೇಶದಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಅಭಿವೃದ್ಧಿ ಪರ ಕೆಲಸ ಮಾಡುತ್ತೆ. ಜಿಲ್ಲೆಯ 6ಕ್ಕೆ 6 ಕ್ಷೇತ್ರಗಳನ್ನು ಗೆಲ್ತೇವೆ ಎಂದು ಭಗವಂತ್ ಖೂಬಾ ವಿಶ್ವಾಸ ವ್ಯಕ್ತಪಡಿಸಿದ್ರು.
ಬೀರಲಿಂಗೇಶ್ವರ ಸ್ವಾಮಿ ಸುಗ್ಗಿ ಹಬ್ಬದಲ್ಲಿ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಕೆಂಡ ತುಳಿದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಕಾರ್ಯಕರ್ತರು ಬೀದಿಗಿಳಿದು ಹೋರಾಡುತ್ತಿದ್ದಾರೆ. ಅವರಿಗೆ ಟಿಕೆಟ್ ಬೇಡವೇ ಬೇಡ ಅಂತ ಬಿಜೆಪಿ ವಿರುದ್ಧ ಆಗ್ರಹಿಸಿದ್ದಾರೆ. ಹೀಗಿರುವಾಗ ಅವರು ಕೆಂಡ ಹಾಯ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮರಾಠರಿಗೆ ಮೀಸಲಾತಿ ಅನ್ಯಾಯವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಮರಾಠರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳಿಂದ ಮರಾಠ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನ ಮುಗಿಸ್ತಾ ಇದ್ದೀವಿ. ಈಗ ಬಿಗ್ ಸ್ಟೋರಿಯಲ್ಲಿ ಮಾಸ್ಟರ್ ಪ್ಲಾನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.